ಪ್ರೀತಿಯ ಭಾಷೆಗೆ ಹೊಸ ಅರ್ಥ ಕೊಟ್ಟ ಸೂಪರ್ ಹಿಟ್ ಕನ್ನಡ ಸಿನಿಮಾ ಅಂತ ಹೇಳ್ಬೋದು. ಕನ್ನಡ ಚಿತ್ರರಂಗದಲ್ಲಿ ರೊಮ್ಯಾಂಟಿಕ್ ಚಿತ್ರಗಳನ್ನೇ ಹೊಸ ಮಟ್ಟಕ್ಕೆ ತೆಗೆದುಕೊಂಡು ಹೋದ ಕಲಾವಿದರೆಂದ್ರೆ ಅದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. 2000ನೇ ಇಸ್ವಿನಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಯಾವ್ದು ಆ ಸಿನಿಮಾ ಅಂತ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ ನಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಹೇಳ್ತಾ, ಓ ನನ್ನ ನಲ್ಲಿ ಅಂತಕ್ಕಂಥ ಸಿನಿಮಾ. ಈ ಸಿನಿಮಾ 2000 ಇಸ್ವಿಯಲ್ಲಿ ತೆರೆ ಕಾಣುತ್ತೆ. ರವಿಚಂದ್ರನ್ ಅವರೇ ನಟನೆ ಮಾಡಿ, ನಿರ್ದೇಶನ ಮಾಡಿ, ಸಂಗೀತ, ಸಂಭಾಷಣೆ, ಸಂಕಲನ ಸಂಪೂರ್ಣವಾಗಿ ರವಿಚಂದ್ರನ್ ಅವರ ಕಲಾತ್ಮಕ ಕನಸಿನ ಪ್ರತಿಫಲವೇ ಓ ನನ್ನ ನಲ್ಲೆ ಸಿನಿಮಾ ಅಂತ ಹೇಳ್ಬೋದು ಗುರು. ರವಿಚಂದ್ರನ್ ಅವರು ನಿರ್ದೇಶನ ಮಾಡ್ತಾರೆ, ನಟಿಸ್ತಾರೆ. ಹಾಗೆ ನಾಯಕಿಯಾಗಿ ಇಶಾ ಕೊಪ್ಪಿಕರ್ ಅವರು ನಟನೆ ಮಾಡ್ತಾರೆ. ಸಂಗೀತ ಕೂಡ ರವಿಚಂದ್ರನ್, ಸಾಹಿತ್ಯ ಕೂಡ ರವಿಚಂದ್ರನ್. ನಿರ್ಮಾಣ ಸೂಪರ್ ಗುಡ್ ಕಂಬೆನ್ಸ್ ಇಂದ ನಿರ್ಮಾಣ ಆಗುತ್ತೆ. ಈ ಸಿನಿಮಾ ತಮಿಳು ಹಾಗೂ ತೆಲುಗಿನಲ್ಲಿ ಜನಪ್ರಿಯ ಹಿಟ್ ಆದಂತ ಸಿನಿಮಾಗಳು. ಹಾಗೆ ತೆಲುಗುನಲ್ಲಿ ನಾಗಾರ್ಜುನ ಅವರ ನೂರು ವಸ್ತವಾನಿ ಸಿನಿಮಾದ ರೀಮೇಕ್ ಅಂತ ಹೇಳ್ಬೋದು. ಈ ಸಿನಿಮಾ ತಮಿಳು ಚಿತ್ರದ ಕಥೆಯ ಮೂಲ ಪ್ರೇರಣೆ ಹಾಲಿವುಡ್ ಕ್ಲಾಸಿಕ್ ಸಿಟಿ ಲೈಟ್ಸ್ ಮತ್ತು ಪ್ರೀತಿ, ತ್ಯಾಗ ಮತ್ತು ಭಾವನೆಗಳ ಅದ್ಭುತ ಸಂಗಮ ಅಂತ ಹೇಳ್ಬೋದು. ಕನಸುಗಾರನ ಒಂದು ಕನಸು ಕೇಳಮ್ಮ ಅಂತಕ್ಕಂಥ ಹಾಡು SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಮಧುರ ಕಂಠದಲ್ಲಿ ತುಂಬಾನೇ ಅದ್ಭುತವಾಗಿದೆ ಗುರು. ಸಾಂಗ್ ಮಾತ್ರ ನಂಗಂತೂ ಈ ಫಿಲಿಮು, ಈ ಸಾಂಗ್ಗಳು ಎಲ್ಲನೂ ಸಖತ್ ಇಷ್ಟ. 2000 ಇಸ್ವಿಯಲ್ಲಿ ಪ್ರತಿಯೊಬ್ಬ ಪ್ರೇಮಿಯ ಹೃದಯದಲ್ಲಿ ಮನೆ ಮಾಡಿದ ಅಮರ ಗೀತೆ ಅಂತ ಹೇಳ್ಬೋದು ಈ ಸಿನಿಮಾದ. ಹಾಗೆ ಇಂದಿಗೂ ಈ ಸಾಂಗ್ಗಳು ಕೇಳಿದ್ರೆ ಹಳೆ ನೆನಪುಗಳು ಮರುಕಳಿಸ್ತವೆ ಅಂತ ಹೇಳ್ಬೋದು ಗುರು. ಆ ತರ ಮ್ಯೂಸಿಕ್ ಇದೆ ಈ ಸಾಂಗ್ಗೆ, ಆ ತರ ಸಾಹಿತ್ಯ ಇದೆ. ನಿಜಕ್ಕೂ ತುಂಬಾನೇ ಸೂಪರ್ ಆಗಿರ್ತಕ್ಕಂಥ ಹಾಡುಗಳು. ಹಾಗೆ ರವಿಚಂದ್ರನ್ ಫಾರ್ಮುಲಾ, ರೊಮ್ಯಾಂಟಿಕ್ ಕತೆ, ಹಾಸ್ಯದ ಸೊಗಡು, ಮಧುರ ಸಂಗೀತ, ಕಣ್ಣರಳಿಸುವ ಭಾವನೆ ಎಲ್ಲವನ್ನು ಸಮತೋಲನದಲ್ಲಿ ಬೆರೆಸಿ ಯುವಕ ಯುವತಿಯರ ಮನೆಗೆದ್ದಂತ ಚಿತ್ರ ಓ ನನ್ನಲ್ಲೇ. ಇಶಾ ಕೊಪ್ಪಿಕರ್ ಕನ್ನಡ ಚಿತ್ರರಂಗಕ್ಕೆ ಭರ್ಜರಿ ಪರಿಚಯ ಆಗ್ತಾರೆ. ಅವರ ಸೌಂದರ್ಯ ಮತ್ತು ಅಭಿನಯ ಚಿತ್ರಕ್ಕೆ ಇನ್ನಷ್ಟು ಮೆರಗನ್ನ ನೀಡುತ್ತೆ ಅಂತ ಹೇಳ್ಬೋದು. ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿ ಕಲೆಕ್ಷನ್ ಅಂತೂ ಆಗುತ್ತೆ. ರವಿಚಂದ್ರನ್ ಅವರ ವೃತ್ತಿ ಜೀವನದ ಮತ್ತೊಂದು ಮೈಲಿಗಲ್ಲು ಈ ಸಿನಿಮಾ ಅಂತ ಹೇಳ್ಬೋದು. ಹಾಗೆ ಪ್ರೀತಿ ಸಿನಿಮಾಗಳ ಸಾಲಿನಲ್ಲಿ ಸದಾ ನೆನಪಾಗುವಂತ ಕ್ಲಾಸಿಕ್ ಸಿನಿಮಾ ಓ ನನ್ನಲ್ಲೇ. ಪ್ರೀತಿ ಎಂದರೆ ಸ್ವಾರ್ಥವಲ್ಲ, ತ್ಯಾಗವೇ ಅದರ ನಿಜವಾದ ರೂಪ ಅಂತಕ್ಕಂಥ ಸಂದೇಶನ ಸಾರದಂತ ಹೃದಯ ಸ್ಪರ್ಶಿಯಾಗಿ ಹೇಳಿದಂತ ಚಿತ್ರ ಓ ನನ್ನಲ್ಲೇ. ನಿಮ್ಮ ಮೆಚ್ಚಿನ ಹಾಡುಗಳು ಈ ಸಿನಿಮಾದಲ್ಲಿ ತುಂಬಾನೇ ಅದ್ಭುತವಾಗಿದೆ. ಹಾಗೆ ಈ ಸಿನಿಮಾದಲ್ಲಿ ರವಿಚಂದ್ರನ್ ಅವರ ಆಕ್ಟಿಂಗು ಮತ್ತೆ ಕತೆ, ಕಂಟೆಂಟ್ ಈ ಸಿನಿಮಾದಲ್ಲಿ ತುಂಬಾನೇ ಅದ್ಭುತವಾದ ಕಂಟೆಂಟು. ಮತ್ತೆ ಈ ಸಿನಿಮಾ ನಿಜಕ್ಕೂ ಒಳ್ಳೆ ಕಾಮಿಡಿ ಕೂಡ ಇದೆ. ಸಾಧು ಕೋಕಿಲ ಅವರಿದ್ದಾರೆ, ಮಂಡ್ಯ ರಮೇಶ್ ಅವರಿದ್ದಾರೆ, ಒಳ್ಳೆ ಕಾಮಿಡಿ ಕೂಡ ಇದೆ. ಕಾಮಿಡಿ, ಲವ್ ಸ್ಟೋರಿ, ಆಕ್ಷನ್, ಮ್ಯೂಸಿಕ್, ಮೆಲೋಡಿ ಇರ್ತಕ್ಕಂಥ ಸಿನಿಮಾ ಓ ನನ್ನಲ್ಲೇ. ಸೊ ಈ ಸಿನಿಮಾ ತುಂಬಾ ಚೆನ್ನಾಗಿ ಓಡ್ತಾ ಆ ಕಾಲದಲ್ಲಿ ನನಗೆ ಇದರಲ್ಲಿರ್ತಕ್ಕಂಥ ಹಾಡುಗಳು ಇಂದಿಗೂ ತುಂಬಾನೇ ಇಷ್ಟ. ಯಾಕಂದ್ರೆ ಈ ಹಾಡುಗಳು ಎವ್ರಿಗೇನ್ ಸಾಂಗ್ ಅಂತ ಹೇಳ್ಬೋದು. ರವಿಚಂದ್ರನ್ ಅವರ ಮ್ಯೂಸಿಕ್ ಅಲ್ಲಿ ಮೂಡ್ ಬಂದಿರತಕ್ಕಂಥದ್ದು. ಸೊ ಹಾಗಾಗಿ ಎಲ್ಲ ಕಾಲಕ್ಕೂ ಸೂಟಬಲ್ ಆಗ್ತಕ್ಕಂಥ ಸ್ಟೋರಿ, ಎಲ್ಲ ಕಾಲಕ್ಕೂ ಸೂಟಬಲ್ ಆಗ್ತಕ್ಕಂಥ ಸಂಗೀತ, ಸಾಹಿತ್ಯ, ಹಾಡುಗಳು ಅಂತ ಹೇಳ್ತಾ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.